ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಲಿನ ಬಿಲ್ ಪಾವತಿ ವಿಚಾರದಲ್ಲಿ ಭಾರಿ ಗಲಾಟೆ ಆಗಿದೆ. ನೆಲಮಂಗಲ ತಾಲೂಕಿನ ಬೆಣ್ಣೆಗೆರೆಯಲ್ಲಿ ಆಗಿರುವಂತಹ ಘಟನೆ ಇದು. ಹಾಲು ಉತ್ಪಾದಕ ಮಹಿಳಾ ಸಹಕಾರಿ ಸಂಘದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ರೈತರ ಹಾಲಿನ ಹಣ ಕಾಮಗಾರಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಕಾರ್ಯದರ್ಶಿ ಉಮಾದೇವಿ, ಅಧ್ಯಕ್ಷೆ ಪ್ರೇಮಲತಾ ಚೆಕ್ ಮೂಲಕ ಲಕ್ಷಾಂತರ ಹಣವನ್ನ ಡ್ರಾ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಉಮಾದೇವಿ ಹಾಗೆ ಪ್ರೇಮಲತಾ ಸಹಿ ಹಾಕೋದ್ರ ಮೂಲಕ ಚೆಕ್ನ ಹಣವನ್ನ ಡ್ರಾ ಮಾಡಿದ್ದಾರೆ. ಚೆಕ್ ಮುಖಾಂತರ ಲಕ್ಷಾಂತರ ಹಣ ಡ್ರಾ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಹಾಲಿನ ಹಣ ಗುತ್ತಿಗೆದಾರನ ಪಾಲಾಗಿದೆ ಅಂತ ಹೇಳಿ ರೈತರು ತಿಳಿಸ್ತಾ ಇದ್ದಾರೆ. ಮೇವು ಖರೀದಿಸಲು ಹಣ ಇಲ್ಲದೆ ರೈತರು ಇಲ್ಲಿ ಸಂಕಷ್ಟದಲ್ಲಿದ್ದಾರೆ. 3 ತಿಂಗಳಿನಿಂದ ಹಾಲಿನ ಬಿಲ್ ಬಾಕಿ ಉಳಿದಿದೆ. ಆಡಳಿತ ಮಂಡಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರ ಇಲ್ಲದಿದ್ರೂ ಹಣ ಡ್ರಾ ಮಾಡಿದ್ದು ಯಾಕೆ ಅಂತ ಹೇಳಿ ಈಗ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರೈತರು ವರ್ಸಸ್ ಸಂಘದ ಪದಾಧಿಕಾರಿಗಳ ನಡುವೆ ಕೈ ಮಿಲಾಯಿಸಿದೆ ಗುಂಪು. ಕೆಎಂಎಫ್ನಿಂದ ಕಾಮಗಾರಿ ಬಿಲ್ ಬಂದಾಗ ರೈತರಿಗೆ ಹಣ ಕೊಡ್ತೇವೆ, ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿ ಅಧ್ಯಕ್ಷೆ ಪ್ರೇಮಲತಾ ಹೇಳ್ತಾ ಇದ್ರು. ಆದ್ರೆ ಈಗ ಚೆಕ್ ಮೂಲಕ ಲಕ್ಷಾಂತರ ಹಣವನ್ನ ಅವರು ಡ್ರಾ ಮಾಡಿದ್ದು ಯಾಕೆ ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾಬಸ್ಪೇಟೆ ಪೊಲೀಸರ ಮಧ್ಯಸ್ಥಿಕೆಯಿಂದಾಗಿ ಪರಿಸ್ಥಿತಿ ನಿಯಂತ್ರಣ ಮಾಡಲಾಗಿದೆ. ಮೋಸ ಮಾಡಿದೆ ಅನ್ನೋ ದಾಖಲೆ ಏನಿದೆ ಸರ್? ಅದನ್ನ ಕೊಡಿ. ದಾಖಲೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಐತೆ ತಾನೆ, ನಾವು ಡ್ರಾ ಮಾಡಿರೋದಕ್ಕೆ ಅದನ್ನ ಕೊಡಿ. ಈಗ ಕೊಡಿ ಸರ್, ನಾವು ಮಾತಾಡ್ತೀವಿ, ಅದಕ್ಕೆ ಆನ್ಸರ್ ಮಾಡ್ತೀವಿ, ಕೊಡಿ ನಮಗೆ. ಪ್ರೆಸೆಂಟ್ ಇಲ್ಲ ನಾನು ಇವಾಗ, ಮಾಜಿ ನಾನು ಇವಾಗ, ಈಗ ಯಾರು ಇಲ್ಲ. ನಾನು 4 ವರ್ಷದಿಂದ ಇದೆ. ಈಗ ಫೆಬ್ರವರಿ 27ನೇ ತಾರೀಕು ಸೂಪರ್ ಸೈಡ್ ಆಯ್ತು, ಅವಾಗಿಂದ ಇಲ್ಲ. ನಾನು ಹೆಂಗ್ ಮಾಡಿದ್ವಿ ಅನ್ನೋದು ದಾಖಲೆ ಬೇಕಲ್ಲ. ನನ್ನ ಹೆಸರಲ್ಲಿ ಚೆಕ್ ಡ್ರಾ ಆಗಿದೆ, ದಾಖಲೆ ಬೇಕಲ್ಲ. ಈಗ ಅದನ್ನ ತೋರಿಸಿ ನಾನು ಒಪ್ಕೊಂತೀನಿ. ವಿರೋಧ ಈ ಬಿಲ್ಡಿಂಗ್ ಕಟ್ಟಿದ್ದೆ ವಿರೋಧ. ಅವ್ರಿಗೆ ಏನು ಅಂದ್ರೆ, ಒಂದ್ ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟರು ಸರ್. ಇದು ಬಿಲ್ಡಿಂಗ್ ಕಟ್ಟಕ್ಕೆ ನಾವು ಟಾಪಿಕ್ ಇಟ್ಟಾಗಿಂದನೂ ಬರೀ ಇವರು ಮೀಟಿಂಗ್ ಅಟೆಂಡ್ ಮಾಡ್ದಂಗಿರೋದು, ಹೋಗಿ ರಾಜೀನಾಮೆ ಕೊಡೋದು, ಸ್ವಚ್ಛತೆ ಕೊಟ್ಟಿವಿ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಕಟ್ಟಬಾರ್ದು ಅನ್ನೋದು ದುರುದ್ದೇಶ ಆಗಿತ್ತು. ನಮ್ಮೂರಲ್ಲಿ 20 ವರ್ಷದಿಂದ ಒಂದು ಕಟ್ಟಡ ಇರಲಿಲ್ಲ, ಸಹಕಾರ ಸಂಘ. ಅದನ್ನ ಕಟ್ಟಿದ್ದು ಇವರಿಗೆ ದ್ವೇಷ ಕಾರಣ ಆಗಿರೋದು ಅಷ್ಟೇ, ಬೇರೆ ಇನ್ಯಾವುದೂ ಇಲ್ಲ. ಆಯ್ತು, 4 ವರ್ಷದಿಂದ ಒಂದು ಪೇಮೆಂಟು ಮಿಸ್ ಆಗಿರ್ಲಿಲ್ಲ. ಈಗ ಹೆಂಗಾಯ್ತು? ಹೌದು, ತಗೊಳಪ್ಪ, ನಮ್ಗೇನ್ ಬೇಡ. ಬಿಲ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಚೆಕ್ ಕೊಟ್ಟಿದ್ರು, ಡ್ರಾ ಮಾಡಿದ್ದಾರೆ. ಸೂಪರ್ ಸೈಡ್ ಮಾಡಿಸ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಎಷ್ಟು ಕೋಟಿಗಿರ್ಬಹುದು ನಮ್ಮನ್ನ ರೈತರು. ನಾವು ಕರಿನ್ ಬಾಯಿ ಬಾಯಿ ಕಟ್ತೀವಿ, ಮಕ್ಕಳ ಬಾಯಿ ಕಟ್ತೀವಿ. ನಾವು ಅಜ್ಜಾರ ಮುದ್ಕರ್ ಕಣ್ಣು ನೋಡಿ ಆಪರೇಷನ್ ಆಗಿ ದನ ಮೇಸಿ ತಂದು ಇದ್ದೀವಲ್ಲ. ಇವಳು ಅಡ್ನಾಡಿ ಆಟ ಆಡ್ಬಿಟ್ಟು ಮಡಿಕೊಂಡ್ ತಿಂದ್ರೆ ನಾವೆಲ್ಲಗಂಸ ನಾವು ನಮ್ಮ ಮಕ್ಕಳನ್ನ ಹೆಂಗ್ ಸಾಕನ, ಆ ದನ ಹೆಂಗ್ ಸಾಕನ, ಇಂಡಿ ಪೂಜ ಕೊಡ್ಸ್ಲೇಳಿ. ಇವಳು ದೊಡ್ಡದವಳು ಬಾಯಿ ಆಡದ 3 ಬಿಲ್ಲು ಇವತ್ತು ಕೊಡ್ತಾಳೆ, ನಾಳೆ ಕೊಡ್ತಾಳೆ. ಇವಳು ಕೊಟ್ಟಿವ ನಾವು ರೋಡಗಳಿದ್ದಿದ್ವ, ಅಲ್ಲಿ ಬಿಲ್ಡಿಂಗ್ ಇರ್ಲಿ ಹೊಸ ಯಾಕೆ ತಂದು ಕದ್ದು ತಂದು ಮಾಡೋದು. ಬಂದು 27ನೇ ತಾರೀಕು ಚಾರ್ಜ್ ತಗೊಂಡೋಗಿದ್ದಾರೆ. ಚಾರ್ಜ್ ತಗೊಂಡು ಹೋದಾದ್ಮೇಲೆ ಇವರು ಚೆಕ್ಗೆ ಸೈನ್ ಮಾಡಿ ಆಲಿಂ ಬಿಲ್ ಎಲ್ಲ ಡ್ರಾ ಮಾಡಿದ್ದಾರೆ. ಕೇಳಿದಕ್ಕೆ ಕಟ್ಟಡಕ್ಕೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಆಲಿಂ ಬಿಲ್ಲನ್ನ ಯಾರಾದ್ರೂ ಕಟ್ಟಡಕ್ಕೆ ಹಾಕ್ತಾರಾ? ರೈತರು ಆಲಿಂ ಬಿಲ್ ಕಟ್ಟಡಕ್ಕೆ ಹಾಕ್ತೀನಿ ಅಂತ ಹೇಳಿದ್ರಂತೆ ಸೆಕ್ರೆಟರಿ. ಡೋರಿ ಸರ್, 1 ನಿಮಿಷ, ಈಗ ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ಡೋರ್ ಹೇಳಿದವರಿಗೆ ಆಲಿಂ ಪೇಮೆಂಟ್ ಕೊಟ್ಟಿರಲಿಲ್ಲ. ಪೇಮೆಂಟ್ ಅವ್ರಿಗೆಲ್ಲ ಡ್ರಾ ಮಾಡಾಕಿದೆ. ಸರಿ, ಎಲ್ಲರಿಗೂ ಮೆಸೇಜ್ ಬಂದು ರಿಟರ್ನ್ ಮೆಸೇಜ್ ಹೋಗಿದೆ. ಎಲ್ಲರಿಗೂ ಆಲಿಂ ಬಿಲ್ ಮೆಸೇಜ್ ಬಂದಿದೆ. ಬಟ್ ಹಾಕೋನವ್ರಿಗೆ ಎಲ್ಲರಿಗೂ ರಿಟರ್ನ್ ಆಗಿದೆ. ಪ್ರತಿಯೊಬ್ಬರಿಗೂ ಅದು ಅಮೌಂಟ್ ರಿಟರ್ನ್ ಆಗಿದೆ. ಬರೀ ಚೆಕ್ ಮಾಡಿಸಕ್ಕೆ ಹೋದಾಗ ಇವರು ಹೋಗಿದ್ರು. ಮತ್ತೆ CD1 ಅಲ್ಲಿ ಕರ್ಸ್ಕೊಂಡಿದ್ರು. ಅವರು ಫೋನ್ ಮಾಡಿ ಹೇಳಿದ್ರಂತೆ ಡೈರಿ ಕಟ್ಟಡಕ್ಕೆ ಹಾಕಿದೀವಿ, ಡೋರ್ನವ್ರಿಗೆ ಕಟ್ಟಿರಲಿಲ್ಲ, ಅವ್ರಿಗೆ ಕೊಟ್ಟಿದೀವಿ ಅಂತ. ಅದೇನು ಸರ್ ರೈತರ ಬಿಲ್ನ ಕಟ್ಟಡದವ್ರಿಗೆ ಕೊಡ್ತಾರೆ? 3 ಆಲಿಂ ಬಿಲ್ ಯಾವ ತರ ಕೊಡ್ತಾರೆ? ಇವ್ರು ಸೈನ್ ಮಾಡಿದ್ರೆ ಹೆಂಗ್ ಆಲಿಂ ಬಿಲ್ ಡ್ರಾ ಮಾಡಕ್ಕಾಗುತ್ತೆ?